ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 90 ವರ್ಷಗಳ ಇತಿಹಾಸ ಇರುವಂಥ ಹಾಸನ್ ಕ್ಲಬ್ಗೆ ಇಂದು 25ನೇ ಸಾಲಿನಿಂದ 28ನೇ ಸಾಲಿನವರೆಗೆ ಚುನಾವಣೆ ನಡೆದಿತ್ತು. ಈ ಒಂದು ಚುನಾವಣೆಯಲ್ಲಿ ಹಾಸನದ ಹೆಸರಾಂತ ವೈದ್ಯರಾದಂಥ ಡಾಕ್ಟರ್ ಅರವಿಂದ್ರವರ ನೇತೃತ್ವದಲ್ಲಿ ಒಂದು ಸಮಾನ ಮನಸ್ಕ ತಂಡವನ್ನು ರಚನೆ ಮಾಡಿ ಅರವಿಂದ್ರವರು ಅಧ್ಯಕ್ಷ ಸ್ಥಾನಕ್ಕೆ, ಕಮಲ್ ಕುಮಾರ್ ಆದ ನಾನು ಕಾರ್ಯದರ್ಶಿ ಸ್ಥಾನಕ್ಕೆ ಮತ್ತು GC ಶಿವಣ್ಣನವರು ಖಜಾಂಚಿ ಸ್ಥಾನಕ್ಕೆ, ಹಾಗೆ ಈ ಒಂದು ಯುವಕರ ತಂಡವನ್ನು ನಿರ್ದೇಶಕ ಸ್ಥಾನಕ್ಕೆ ನಾವು ಸ್ಪರ್ಧೆ ಮಾಡಿಸಿದ್ವಿ. ಹಾಸನ್ ಕ್ಲಬ್ಬಿನ ಗೌರವಾನ್ವಿತ ಸದಸ್ಯರು ನಮ್ಮ ಸಮಾನ ಮನಸ್ಕ ತಂಡಕ್ಕೆ ಪುರಸ್ಕಾರವನ್ನು ನೀಡಿ ಇವತ್ತು ನಮ್ಮ ತಂಡವನ್ನು ಆಯ್ಕೆ ಮಾಡಿ ಈ ಕ್ಲಬ್ಬಿನ ಅಭಿವೃದ್ಧಿಗೆ ಪೂರಕವಾಗಿ ಸಹಾಯವನ್ನು ಮಾಡಿದ್ದಾರೆ. ಕ್ಲಬ್ಬಿನ ಗೌರವಾನ್ವಿತ ಸದಸ್ಯರ ಆಶಯಗಳಿಗೆ ಧಕ್ಕೆ ಬಾರದೇ ಇರುವಂಥ ರೀತಿಯಲ್ಲಿ ಈ ಒಂದು ಹಾಸನ್ ಕ್ಲಬ್ಬನ್ನು ಕರ್ನಾಟಕದ ಪ್ರತಿಷ್ಠಿತ ಕ್ಲಬ್ಗಳ ಮಟ್ಟಕ್ಕೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ನಾವು ಕಾರ್ಯಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಕ್ಲಬ್ ಅಂದರೆ ಕೇವಲ ಮನರಂಜನೆ ಅನ್ನುವಂತಹ ಒಂದು ಭಾವನೆ ಏನಿದೆ ಅದನ್ನು ದೂರ ಮಾಡಿ ಈ ಕ್ಲಬ್ಬಿನಲ್ಲಿ ವಿಶೇಷವಾಗಿ ಕ್ರೀಡಾ ಚಟುವಟಿಕೆಗಳು ನಡೆಯುವಂಥದ್ದು, ಆರೋಗ್ಯ ಶಿಬಿರಗಳು ನಡೆಯುವಂಥದ್ದು ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಜಾಗೃತಿ ಕಾರ್ಯಕ್ರಮಗಳು ನಡೆಯುವಂಥದ್ದು, ಯುವಕರನ್ನು ಜಾಗೃತರನ್ನಾಗಿ ಮಾಡುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಹಾಸನ್ ಕ್ಲಬ್ಬಿನ ನೂತನ ಆಡಳಿತ ಮಂಡಳಿ ಕಾರ್ಯೋನ್ಮುಖವಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಹಾಸನ್ ಕ್ಲಬ್ಬಿನ ಎಲ್ಲ ಗೌರವಾನ್ವಿತ ಸದಸ್ಯರ ಸಹಕಾರವನ್ನು ನಿರೀಕ್ಷಿಸುತ್ತಾ ಈ ಕ್ಲಬ್ಬಿನ ಗೌರವ ಘನತೆಗೆ ಯಾವುದೇ ಚ್ಯುತಿ ಬಾರದಂತೆ, ಧಕ್ಕೆ ಬಾರದಂತೆ ನೂತನ ಆಡಳಿತ ಮಂಡಳಿ ಕಾರ್ಯನಿರ್ವಹಿಸ್ತದೆ ಎಂಬ ಭರವಸೆಯನ್ನು ಈ ಸಂದರ್ಭದಲ್ಲಿ ನೀಡ್ತಾ ಮತ ನೀಡಿದಂಥ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ತಂಡವನ್ನೇ ಆರಿಸಿ ಕಳಿಸಿರೋದಕ್ಕೋಸ್ಕರ ನಾನು ಭಾಳ ಸಂತೋಷ ಪಡ್ತೀನಿ. ಈ ಕ್ಲಬ್ಬಿಗೆ ಒಂಚೂರು ಏನು ತುಕ್ಕಿದೆ ಬರೋದಾಗೆ ನಾವು ಕೆಲಸ ಮಾಡಿಕೊಂಡು 3 ವರ್ಷ ಹೋಗ್ತೀವಿ ಅಂತ ನಿಮಗೆಲ್ಲ ಹೇಳ್ತಾ ಎಲ್ಲ ಕೂಡ ಒಂದು ಚೂರು ಯಾರಿಗೂ ಧಕ್ಕೆ ಬರದಾ ಇದ್ದಂಗೆ, ನಮಗೂ ಕೂಡ ಏನು ಇದಾಗದೇ ಇದ್ದಂಗೆ ನೋಡ್ಕೊಂಡು ಈ ಕ್ಲಬ್ನ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದು ಒಂದು ಹೇಳ್ತಾ 2 ಮಾತು ಮುಗಿಸ್ತೀನಿ.